ಅಂಕೋಲಾದ ಶಿರೂರಿನಲ್ಲಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾಪತ್ತೆಯಾಗಿರುವ ಮೂವರ ಹುಡುಕಾಟಕ್ಕೆ ಶೋಧ ಕಾರ್ಯ ಇನ್ನೂ ಮುಂದುವರೆದಿದೆ. ಇವತ್ತು ಗಂಗಾವಳಿ ನದಿಗೆ ಇಳಿದು ಹುಡುಕಾಟ ನಡೆಸುವಂತ ಸಾಧ್ಯತೆ ಇದೆ. ಈಶ್ವರ್ ಮಲ್ಪೆ ತಂಡ ನದಿಯಲ್ಲಿ ಶೋಧ ಕಾರ್ಯ ಮಾಡಬಹುದು. ಜುಲೈ 17ರಂದು ಶಿರೂರು ಹೆದ್ದಾರಿಯಲ್ಲಿ ಈ ದುರಂತ ಆಗಿತ್ತು. ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ಶಿರೂರು ಇಲ್ಲಿ ನಡೆದಿದ್ದಂಥ ಘಟನೆ ಇದು, ದುರ್ಘಟನೆ ಇದು. ಜಗನ್ನಾಥ ನಾಯಕ, ಲೋಕೇಶ್, ಕೇರಳದ ಅರ್ಜುನ್ ಈ 3 ಜನ ಇನ್ನೂ ಪತ್ತೆಯಾಗಿಲ್ಲ. ಅವರಿಗೋಸ್ಕರ ಶೋಧ ಆಗುತ್ತೆ. ಗುಡ್ಡದ ಮಣ್ಣು ಬಿದ್ದು ಲಾರಿ ಸಹ ನದಿಯಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಗಂಗಾವಳಿ ನದಿಯಲ್ಲಿ ಲಾರಿ ಇರುವಿಕೆಯ ಬಗ್ಗೆ ಪತ್ತೆ ಹಚ್ಚಲಾಗಿತ್ತು. ಇಲ್ಲಿ ಲಾರಿ ಇದೆ ಅಂತ ಲಾರಿ ಇರುವಿಕೆ ಪತ್ತೆ ಹಚ್ಚಿದ್ರು ಸೇನೆ ಮತ್ತು ನೌಕಾನೆಲೆಯ ತಂಡ. ನದಿ ಹರಿವು ಹೆಚ್ಚಿದ್ದ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲಾಗಿತ್ತು. ಮಳೆ ಪ್ರಮಾಣ ಹೆಚ್ಚಾಗಿತ್ತು. ಸದ್ಯ ಕೊಂಚ ಮಳೆ ಬಿಡುವು ಕೊಟ್ಟಿದೆ, ಕಡಿಮೆ ಆಗಿದೆ. ಈ ಹಿನ್ನೆಲೆಯಲ್ಲಿ ನದಿಯ ಹರಿವು ಇಳಿಕೆಯಾಗಿದೆ. ಇಂದು ನದಿಗಿಳಿದು ನಾಪತ್ತೆಯಾದವರಿಗಾಗಿ ಮತ್ತೆ ಹುಡುಕಾಟ ಆಗಬಹುದು. ಜಿಲ್ಲಾಡಳಿತದ ಸಹಕಾರದೊಂದಿಗೆ ಈಶ್ವರ್ ಮಲ್ಪೆ ತಂಡ ಈ ಕಾರ್ಯಾಚರಣೆಯನ್ನು ನಡೆಸುತ್ತೆ. ಇತ್ತೀಚೆಗಷ್ಟೇ ಸಂಭವಿಸಿದಂಥ ದುರಂತ ಇದು. 7 ಜನರ ಮೃತದೇಹಗಳು ಪತ್ತೆಯಾಗಿತ್ತು. ಇನ್ನೂ 3 ಜನರು ನಾಪತ್ತೆಯಾಗಿದ್ದರು. ಮೃತದೇಹಗಳು ಪತ್ತೆ ಆಗಿರಲಿಲ್ಲ. ರಕ್ಷಣಾ ಕಾರ್ಯಾಚರಣೆ ನಡೀತಾನೇ ಇತ್ತು. ಆದರೆ ಆ ಭಾಗದಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇರೋದ್ರಿಂದ ಗಂಗಾವಳಿ ನದಿ ಉಕ್ಕಿ ಹರಿತಾ ಇತ್ತು. ಈ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಗೆ ಅಡ್ಡಿ ಉಂಟಾಗಿತ್ತು. ಇವತ್ತು ಮತ್ತೆ ಈಶ್ವರ್ ಮಲ್ಪೆ ತಂಡದಿಂದ ಕಾರ್ಯಾಚರಣೆ ಆರಂಭ ಆಗುತ್ತೆ. ಅಂಕೋಲಾದ ಶಿರೂರಿನಲ್ಲಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾಪತ್ತೆಯಾಗಿರುವ ಮೂವರ ಹುಡುಕಾಟಕ್ಕೆ ಶೋಧ ಕಾರ್ಯ ಇನ್ನೂ ಮುಂದುವರೆದಿದೆ. ಇವತ್ತು ಗಂಗಾವಳಿ ನದಿಗೆ ಇಳಿದು ಹುಡುಕಾಟ ನಡೆಸುವಂತ ಸಾಧ್ಯತೆ ಇದೆ. ಈಶ್ವರ್ ಮಲ್ಪೆ ತಂಡ ನದಿಯಲ್ಲಿ ಶೋಧ ಕಾರ್ಯ ಮಾಡಬಹುದು. ಜುಲೈ 17ರಂದು ಶಿರೂರು ಹೆದ್ದಾರಿಯಲ್ಲಿ ಈ ದುರಂತ ಆಗಿತ್ತು. ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ಶಿರೂರು ಇಲ್ಲಿ ನಡೆದಿದ್ದಂಥ ಘಟನೆ ಇದು, ದುರ್ಘಟನೆ ಇದು. ಜಗನ್ನಾಥ ನಾಯಕ, ಲೋಕೇಶ್, ಕೇರಳದ ಅರ್ಜುನ್ ಈ 3 ಜನ ಇನ್ನೂ ಪತ್ತೆಯಾಗಿಲ್ಲ. ಅವರಿಗೋಸ್ಕರ ಶೋಧ ಆಗುತ್ತೆ. ಗುಡ್ಡದ ಮಣ್ಣು ಬಿದ್ದು ಲಾರಿ ಸಹ ನದಿಯಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಗಂಗಾವಳಿ ನದಿಯಲ್ಲಿ ಲಾರಿ ಇರುವಿಕೆಯ ಬಗ್ಗೆ ಪತ್ತೆ ಹಚ್ಚಲಾಗಿತ್ತು. ಇಲ್ಲಿ ಲಾರಿ ಇದೆ ಅಂತ ಲಾರಿ ಇರುವಿಕೆ ಪತ್ತೆ ಹಚ್ಚಿದ್ರು ಸೇನೆ ಮತ್ತು ನೌಕಾನೆಲೆಯ ತಂಡ. ನದಿ ಹರಿವು ಹೆಚ್ಚಿದ್ದ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲಾಗಿತ್ತು. ಮಳೆ ಪ್ರಮಾಣ ಹೆಚ್ಚಾಗಿತ್ತು. ಸದ್ಯ ಕೊಂಚ ಮಳೆ ಬಿಡುವು ಕೊಟ್ಟಿದೆ, ಕಡಿಮೆ ಆಗಿದೆ. ಈ ಹಿನ್ನೆಲೆಯಲ್ಲಿ ನದಿಯ ಹರಿವು ಇಳಿಕೆಯಾಗಿದೆ. ಇಂದು ನದಿಗಿಳಿದು ನಾಪತ್ತೆಯಾದವರಿಗಾಗಿ ಮತ್ತೆ ಹುಡುಕಾಟ ಆಗಬಹುದು. ಜಿಲ್ಲಾಡಳಿತದ ಸಹಕಾರದೊಂದಿಗೆ ಈಶ್ವರ್ ಮಲ್ಪೆ ತಂಡ ಈ ಕಾರ್ಯಾಚರಣೆಯನ್ನು ನಡೆಸುತ್ತೆ. ಇತ್ತೀಚೆಗಷ್ಟೇ ಸಂಭವಿಸಿದಂಥ ದುರಂತ ಇದು. 7 ಜನರ ಮೃತದೇಹಗಳು ಪತ್ತೆಯಾಗಿತ್ತು. ಇನ್ನೂ 3 ಜನರು ನಾಪತ್ತೆಯಾಗಿದ್ದರು. ಮೃತದೇಹಗಳು ಪತ್ತೆ ಆಗಿರಲಿಲ್ಲ. ರಕ್ಷಣಾ ಕಾರ್ಯಾಚರಣೆ ನಡೀತಾನೇ ಇತ್ತು. ಆದರೆ ಆ ಭಾಗದಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇರೋದ್ರಿಂದ ಗಂಗಾವಳಿ ನದಿ ಉಕ್ಕಿ ಹರಿತಾ ಇತ್ತು. ಈ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಗೆ ಅಡ್ಡಿ ಉಂಟಾಗಿತ್ತು. ಇವತ್ತು ಮತ್ತೆ ಈಶ್ವರ್ ಮಲ್ಪೆ ತಂಡದಿಂದ ಕಾರ್ಯಾಚರಣೆ ಆರಂಭ ಆಗುತ್ತೆ. ಅಂಕೋಲಾದ ಶಿರೂರಿನಲ್ಲಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾಪತ್ತೆಯಾಗಿರುವ ಮೂವರ ಹುಡುಕಾಟಕ್ಕೆ ಶೋಧ ಕಾರ್ಯ ಇನ್ನೂ ಮುಂದುವರೆದಿದೆ. ಇವತ್ತು ಗಂಗಾವಳಿ ನದಿಗೆ ಇಳಿದು ಹುಡುಕಾಟ ನಡೆಸುವಂತ ಸಾಧ್ಯತೆ ಇದೆ. ಈಶ್ವರ್ ಮಲ್ಪೆ ತಂಡ ನದಿಯಲ್ಲಿ ಶೋಧ ಕಾರ್ಯ ಮಾಡಬಹುದು. ಜುಲೈ 17ರಂದು ಶಿರೂರು ಹೆದ್ದಾರಿಯಲ್ಲಿ ಈ ದುರಂತ ಆಗಿತ್ತು. ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ಶಿರೂರು ಇಲ್ಲಿ ನಡೆದಿದ್ದಂಥ ಘಟನೆ ಇದು, ದುರ್ಘಟನೆ ಇದು. ಜಗನ್ನಾಥ ನಾಯಕ, ಲೋಕೇಶ್, ಕೇರಳದ ಅರ್ಜುನ್ ಈ 3 ಜನ ಇನ್ನೂ ಪತ್ತೆಯಾಗಿಲ್ಲ. ಅವರಿಗೋಸ್ಕರ ಶೋಧ ಆಗುತ್ತೆ. ಗುಡ್ಡದ ಮಣ್ಣು ಬಿದ್ದು ಲಾರಿ ಸಹ ನದಿಯಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಗಂಗಾವಳಿ ನದಿಯಲ್ಲಿ ಲಾರಿ ಇರುವಿಕೆಯ ಬಗ್ಗೆ ಪತ್ತೆ ಹಚ್ಚಲಾಗಿತ್ತು. ಇಲ್ಲಿ ಲಾರಿ ಇದೆ ಅಂತ ಲಾರಿ ಇರುವಿಕೆ ಪತ್ತೆ ಹಚ್ಚಿದ್ರು ಸೇನೆ ಮತ್ತು ನೌಕಾನೆಲೆಯ ತಂಡ. ನದಿ ಹರಿವು ಹೆಚ್ಚಿದ್ದ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲಾಗಿತ್ತು. ಮಳೆ ಪ್ರಮಾಣ ಹೆಚ್ಚಾಗಿತ್ತು. ಸದ್ಯ ಕೊಂಚ ಮಳೆ ಬಿಡುವು ಕೊಟ್ಟಿದೆ, ಕಡಿಮೆ ಆಗಿದೆ. ಈ ಹಿನ್ನೆಲೆಯಲ್ಲಿ ನದಿಯ ಹರಿವು ಇಳಿಕೆಯಾಗಿದೆ. ಇಂದು ನದಿಗಿಳಿದು ನಾಪತ್ತೆಯಾದವರಿಗಾಗಿ ಮತ್ತೆ ಹುಡುಕಾಟ ಆಗಬಹುದು. ಜಿಲ್ಲಾಡಳಿತದ ಸಹಕಾರದೊಂದಿಗೆ ಈಶ್ವರ್ ಮಲ್ಪೆ ತಂಡ ಈ ಕಾರ್ಯಾಚರಣೆಯನ್ನು ನಡೆಸುತ್ತೆ. ಇತ್ತೀಚೆಗಷ್ಟೇ ಸಂಭವಿಸಿದಂಥ ದುರಂತ ಇದು. 7 ಜನರ ಮೃತದೇಹಗಳು ಪತ್ತೆಯಾಗಿತ್ತು. ಇನ್ನೂ 3 ಜನರು ನಾಪತ್ತೆಯಾಗಿದ್ದರು. ಮೃತದೇಹಗಳು ಪತ್ತೆ ಆಗಿರಲಿಲ್ಲ. ರಕ್ಷಣಾ ಕಾರ್ಯಾಚರಣೆ ನಡೀತಾನೇ ಇತ್ತು. ಆದರೆ ಆ ಭಾಗದಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇರೋದ್ರಿಂದ ಗಂಗಾವಳಿ ನದಿ ಉಕ್ಕಿ ಹರಿತಾ ಇತ್ತು. ಈ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಗೆ ಅಡ್ಡಿ ಉಂಟಾಗಿತ್ತು. ಇವತ್ತು ಮತ್ತೆ ಈಶ್ವರ್ ಮಲ್ಪೆ ತಂಡದಿಂದ ಕಾರ್ಯಾಚರಣೆ ಆರಂಭ ಆಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.